ಎಲ್ಲ ಅಭಿಮಾನಿಗಳು ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸುತ್ತೂರಿನ ಜಾತ್ರೆಗೆ ಬಂದಿದ್ದೀನಿ. ಆ ಜಾತ್ರೆಯಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಹೋಗೋಣ. ಜಾತ್ರೆಗೆ ಬರ್ತಿದ್ದಂಗೆ ನನಗೆ ಇಲ್ಲಿ ತೇರು ಸಿಕ್ತು. ತೇರಿಗೆ ಕೈ ಮುಕ್ಕೊಂಡು ನೋಡ್ಕೊಳ್ಳಿ ಎಲ್ಲರೂ ನೀವು ಒಂದ್ಸಲ ತೇರನ್ನ. ಆಮೇಲೆ ಇನ್ನೇನು ಸಿಗುತ್ತೆ ಅದೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೊಂದು ಆನೆ ಇದೆ. ಆನೆ ರಿಯಲ್ ಆನೆ ಥರನೇ ಕಾಣ್ತಾ ಇದೆ. ನಾನು ಫಸ್ಟು ರಿಯಲ್ ಅನ್ಕೊಬಿಟ್ಟಿದ್ದೆ. ಜಾತ್ರೆ ತುಂಬ ಸಖತ್ತು ಜನ, ಆದರೆ ನಾನು ಇವತ್ತು ಕುಟುಂಬ ಸಮೇತರಾಗಿ ಬಂದುಬಿಡ್ತೀನಿ. ಆದ್ದರಿಂದಾಗಿ ನಾನು ಜಾಲಿ ಮಾಡೋಕೆ ಆಯ್ತಾ ಇಲ್ಲ. ನಾನು ಮತ್ತೆ ಇನ್ನೊಂದು ಸಲ ಬರ್ತೀನಿ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಹಾಕ್ಕೊಂಡು ಇಲ್ಲಿಗೆ. ಆವಾಗ ಫುಲ್ಲು ಜಾಲಿ ಮಾಡ್ಕೊಂಡು ಆಟ ಆಡ್ಕೊಂಡು ಹೋಗವ ಅಂತ. ನೋಡಿ, ಇದು ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಐತೆ. ಇಲ್ಲಿ ಸಂಗೀತ ಕಚೇರಿಗಳು ನಡೀತಾ ಇದೆ. ಸಾಂಗು, ಡ್ಯಾನ್ಸು, ನೃತ್ಯ. ಇವತ್ತು ಸಾಯಂಕಾಲ ನಾಟಕ ಆಯ್ತಂತೆ ಇಲ್ಲಿ. ಯಾರಾದರೂ ಈ ವಿಡಿಯೋ ನೋಡ್ಬಿಟ್ಟು ಸಾಯಂಕಾಲದೊಳಗೆ ಹೋಗೋ. ಆಮೇಲೆ ಈ ಕಡೆಯಲ್ಲಿ ಪ್ರಸಾದ ಕೌಂಟ್ರ್ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಜನ ಚಪ್ಪಲಿ ಗಿಪ್ಲಿ ಎಲ್ಲನೂ ಬಿಟ್ಬಿಟ್ಟು ಪ್ರಸಾದ ಬೇಕು ಅಂತಂದರೆ ತಗೊಂಡು ಆ ಕಡೆಯಿಂದ ದೇವಸ್ಥಾನ ಒಳಗಡೆ ಹೋಗ್ತಾರೆ. ನಾವು ಈಗ ದೇವಸ್ಥಾನ ಒಳಗಡೆ ಹೋಗಬೇಕು. ಬನ್ನಿ ನೋಡೋದ ದೇವಸ್ಥಾನ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ, ಯಾವ್ಯಾವ ದೇವರಿದೆ ಅಂತ. ಒಳಗೆ ಹೋಗ್ತೀನಿ. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಪೊಲೀಸ್ಗಿಂತ NCC ಕ್ಯಾಂಪಲ್ಲಿರೋ JSS ಕಾಲೇಜ್ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ ಬಿಡಿ. ಯಾರು ಫೋನ್ ಹಿಡ್ಕೊಬಂದ್ಬಿಟ್ರೆ ಫೋನ್ ಒಳಗೆ ಹಾಕ್ರಿ ಅಂತಾರೆ. ಆಮೇಲೆ ಫೋಟೋ ತೆಗಿಯಂಗಿಲ್ಲ ಅಂತಾರೆ. ಸರಿ ಆಯಿತು ಬಿಡ್ರಿ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಬಂದುಬಿಟ್ಟು ಎಲ್ಲನೂ ಹಂಗೆ ಒಂದು ಕಡೆ ನೀಟಾಗಿ ನಿಮಗೆ ತೋರಿಸ್ದೆ. ನೋಡ್ಕೊಳ್ಳಿ, ದೇವ್ರ ಗರ್ಭಗುಡಿ ಒಳಗಡೆ ಎಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ. ಅದಕ್ಕೇ ಆಚೆನೇ ನಿಂತ್ಕೊಂಡು ಒಂದು ನೋಡ್ಕೊಬಿಟ್ಟೆ. ಇಲ್ಲಿ ನೋಡಿ, ದೇವ್ರಿಗೆ ತುಪ್ಪದ ದೀಪ ಹಚ್ತಾ ಇದ್ದಾರೆ. ಅದಾದಮೇಲೆ ಮುಗಿಸ್ಕೊಂಡು ಆಚೆ ಬಂದಿರಿ. ಏನು ಮಳಿಗೆಗಳು ಮಡ್ಗವ್ರೆ ಅಂತೀರ ಜನಗಳು. ಸೂಪರು ಕಣ್ರಿ. ನೀವು ಇಲ್ಲಿ ನೋಡ್ಬೋದು, ಸಿಲ್ವರು ಎಲ್ಲ ಮಡಗಿದ್ದಾರೆ. ನೋಡಿ, ಒಳ್ಳೆ ತಳ 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 ಅಂತ ಹೊಳಿತೈತೆ ಹಂಗೆ ಕಣ್ಗೆನೆ. ಹಂಗೆ ಇಲ್ಲಿ ನೋಡಿ, ಕಳ್ಳಪುರಿ, ಕಾರೇಶವ ಇವೆಲ್ಲ ಮಾರ್ತಾರೆ. ಏನು ಇದು ಸೇಮ್ ಪಕ್ಕ ಹಳ್ಳಿ ಜಾತ್ರೆ ಅಂದರೆ ಇದು ಸಕ್ಕತ್ತಾಗೈತೆ. ಯಾಕಂತ ಕಾಸಿಲ್ಲ ಹೋಗೋಕ್ಕ ಅಂತಂದೆ. ಯಾರೋ ಬಂದ್ಬಿಟ್ರು. ಹಂಗೆ ಮುಂದಕ್ಕೆ ನಾನು ಹೋಗ್ತಾ ಇದ್ದೀನಿ. ಜನ ಮನ ಎಲ್ಲ ನನ್ನೇ ನೋಡ್ತಾರೆ. ಯಾರಪ್ಪ ಅವನು ಕ್ಯಾಮ್ರಾ ಹಿಡ್ಕ ಹಿಂಗೆ ಬರ್ತಾವನೆ ಅಂತ. ಅಯ್ಯೋ ಹೋಗ್ರಿ ರೀ, ನಾನು ಯೂಟ್ಯೂಬರ್ ಆಗಿದ್ದೀನಿ ಅಂತ ಅವ್ರಿಗೇನು ಗೊತ್ತು. ಆಮೇಲೆ ನೋಡಿ, ಈ ಕಡೆ ಎಲ್ಲ ತಿಂಡಿ ಮಳಿಗೆಗಳು ಮಡಗಿದ್ದಾರೆ. ಆಮೇಲೆ ಬೊಂಬೆಗಳು ಅದು ಇದು ಎಲ್ಲ ಮಡಗ್ತಾರೆ. ನೋಡಿ, ದನಗಳ ಜಾತ್ರೆ ಕಣ್ರಪ್ಪ. ದನಗಳ ಜಾತ್ರೆನ ನಾನು ನೋಡಲೇಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದ್ಸಲ ಬಂದೇ ಬರ್ತೀನಿ ಇಲ್ಲಿಗೆ. ಈ ದನಗಳು ಅಂದರೆ ನನಗೆ ತುಂಬ ಇಷ್ಟ. ಗೊತ್ತಲ್ಲ, ಮೊದಲೇ ನಾವು ದನ ಸಾಕಿರೋರು. ನೋಡಿ, ಇಲ್ಲಿ ಬೋಸಿ ಗೀಸಿ ಅದು ಇದು ಬಟ್ಟೆ ಗಿಟ್ಟೆ ಎಲ್ಲ ಸಿಗ್ತವೆ. ಜಾತ್ರೆಗೆ ಬಂದಮೇಲೆ ಏನಾದ್ರು ತಗೋದೆ ಹೋಗ್ದಿರೋಕ್ಕಾಯ್ತಾ? ನಾನು ಏನಾದ್ರು ತಗೋಬೋದಾ ಅಂತ ನೋಡಿದೆ. ಆದರೆ ನಾವು ತಗೊಳ್ಳೋಂಥದ್ದು ಏನೂ ಇರಲಿಲ್ಲ ಇಲ್ಲಿ. ನೋಡಿ, ಒಟ್ಟಿನಲ್ಲಿ ಎತ್ಕೊಂಡು ನೋಡ್ರಿ, ಇದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಎತ್ಕೊಳ್ಳಿವು. ಅಣ್ಣ ಹೆಂಗೆ ಓಡಿಸ್ಕೊಯ್ತಾನೆ ನೋಡಿ. ನನಗೆ ಈ ಥರ ಹಸುಗಳು ದನಗಳು ನೋಡ್ಬಿಟ್ರೆ ಅದು ಹಿಂದೆ ಓಡೋಗ್ಬಿಡೋ ಅನ್ನಿಸ್ತದೆ. ಅದಾದಮೇಲೆ ಇದಕ್ಕೆ ಬಂದೆ. ಮೂಡಲ್ ದೇವಮ್ಮಂದು ಮರುಪೂಜೆ ಐತಲ್ಲ, ಆ ಮರುಪೂಜೆಗೆ ಇಲ್ಲಿಗೆ ಬಂದು ನೋಡಿ, ಇದೇ ದೇವರು ಒಡೆದು ಮೂಡ್ರಂಥ ದೇವರು. ತುಂಬ ಪವರ್ಫುಲ್ಲು, ಸ್ಟ್ರಾಂಗು. ಯಾರೂ ಮುಟ್ಟೋಕ್ಕಾಗಿಲ್ಲ ಇದುವರೆಗೂ. ಮಾತ್ರ ತುಂಬ ಶಕ್ತಿ ದೇವತೆ. ನಮಗೆ ತಾಯಿ ಬ್ಲೆಸ್ಸಿಂಗ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀವಿ. ನೀವು ಆಶೀರ್ವಾದ ಮಾಡ್ಕೊಳ್ರಪ್ಪ. ಬಂದಾಗ ಯಾವತ್ತೂ ಮರಿಬೇಡಿ. ನಾವು ತುಂಬ ಜನ ಇರ್ತಾರೆ ಮರುಪೂಜೆಗೆ ಅಂದ್ಕೊಂಡಿದ್ದೆ. ಅದರಲ್ಲಿ ಯಾರು ಜನ ಇರಲಿಲ್ಲ. ಹೆಂಗೋ ನಾವೇ ಇದ್ದಿದ್ದು ಅಷ್ಟೇ. ನಾವೇ ಪೂಜೆ ಮಾಡ್ಕೊಂಡು ನಾವೇ ದೀಪ ಕಸ್ತೋ. ಆಮೇಲೆ ಇವ್ರನ್ನ ಹಬ್ಬದ ಬಗ್ಗೆ ಹೇಳಿ ಸ್ವಾಮಿ ಅಂತ ಅಂದೋ ಮಾತಾಡಿ. ಏನೂ ಇಲ್ಲ, ಮಾಮೂಲಿ ಈ ಸತ್ತು 40 ಮರಿ ಕೂತು ಯಾರಿಗೂ ಇಲ್ಲ ಅಂದ್ಮಾದ್ರೆ ಮಾಡಿಲ್ಲ. ಇರೋ ಗಂಟೆ ಎಲ್ಲ ಊಟ ಮಾಡಿ ಎಲ್ಲರಿಗೂ ಇಕ್ಕಿವಿ. ಸರಿ, ಮತ್ತೆ ನೀವು ಒಂದು ದೇವಸ್ಥಾನ ಯಾಕೆ ಕಟ್ಸಿಲ್ಲ ಇನ್ನೂ? ದೇವಸ್ಥಾನ ಇದಕ್ಕೆ ನಾವು ಗಾರ ಕಲ್ಸಾಗಿಲ್ಲ ಇಲ್ಲಿ. ಗಾರನೇ ಕಲ್ಸಾಗಿಲ್ಲ. ಹೌದಾ? ಏನಕ್ಕೆ ದೇವಸ್ಥಾನ ಕಟ್ಸಿಲ್ಲ? ಕಲ್ಸಾಗಿಲ್ಲ ಇವಾಗ. ಅದ ಇಲ್ಲ ಇವಾಗ ಅವಾಗ ಗಾರನೇ ಕಲ್ಸಾಗಿಲ್ಲ ಇಲ್ಲಿ. ಇವ್ರಕ್ಕಂತ ಹೆಂಗ್ ಮಡಗಿದ ನೋಡಿ ಇಲ್ಲಿ. ಕಲ್ಮೆ ಯಾಕೆ ಮಡಗಿದ ಅವಾಗ ಗಾರನೇ ಕಲ್ಸಾಗಿಲ್ಲ. ಇವಾಗ ಎಷ್ಟು ಆಲ್ತೂರು ಗ್ರಾಮದಲ್ಲಿರುವಂಥ ಮೂಡಲ್ ದೇವಿ ಅಮ್ಮನ ಮರುಪೂಜೆಗೆ ಬರಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದು ಮರುಪೂಜೆ ಎಲ್ಲ ಮುಗಿಸ್ಕೊಂಡು ಏನು ಮಾಡೋದು ಅಂತ ನೋಡಿದ ಆಮೇಲೆ ಸ್ವಲ್ಪ ಸುತ್ತೂರು ಜಾತ್ರೆ ನಡೀತಿತ್ತು. ಆ ಸುತ್ತೂರು ಜಾತ್ರೆಗೆ ಹೋದೋ. ಕರೆಕ್ಟಾಗಿ ನಾವು ಹೋದ ಸಮಯಕ್ಕೆ ನಮ್ಮ ಅದೃಷ್ಟೇನೋ ತೇರು ನಮ್ಮ ಎದುರುಗಳೇ ಬಂತು. ಹಣ್ಣು ಜವನ ಎಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ವಾಪಸ್ಸು ಆಚೆ ಬಂದ್ವಿ. ನಾನು ಕುಟುಂಬ ಸಮೇತರಾಗಿ ಬಂದಿದ್ದರಿಂದ ಆ ಕಡೆ ಈ ಕಡೆ ಎಲ್ಲೂ ಓಡಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಸಿಕ್ಕಿದಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಾನು ನಿಮಗೆ ವಿಡಿಯೋಗಳನ್ನೆಲ್ಲ ತೋರಿಸಿದ್ದೀನಿ. ನಾನು ಮತ್ತೆ ನೆಕ್ಸ್ಟು ನಾಳೆ ಬರ್ತೀನಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ಒಳ್ಳೆ ಫನ್ ಮಾಡಿ ಜಾಲಿಯಾಗಿ ಮಾಡಿ ಇಡೀ ಜಾತ್ರೆನೆಲ್ಲ ನಿಮಗೆ ತೋರಿಸಿ ಅಲ್ಲಿಂದ ಓಡ್ತೀನಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.